ಹಾಯ್ ಫ್ರೆಂಡ್, ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಶುಭೋದಯ. ಶುಕ್ರವಾರ ಇವತ್ತು ರಾಮಯ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಅಭಿಷೇಕ ಆಗಿದೆ, ಅಲಂಕಾರ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಹೂವಿನ ಅಲಂಕಾರ. ಬನ್ನಿ ಹೋಗೋಣ ನಾವು ಜೊತೆಯಲ್ಲಿ. ಇಲ್ಲಿ ಹೋಗ್ತಾ ಇದ್ದೀವಿ ನೋಡಿ, ಮನೆಯಿಂದ ಹೋಗಿ ಅಲ್ಲಿ ಇವರು ಗುಂಪಲ್ಲಿ ಒಬ್ಬರು ಅಭಿಷೇಕ ಎಲ್ಲ ಮಾಡಿಬಿಟ್ಟಿದ್ದಾರೆ. ನಾವಿವಾಗ ಹೋಗಿ ಆ ಹೂವಿನ ಅಲಂಕಾರ ಮಾಡೋದು. ಬನ್ನಿ ದೇವಸ್ಥಾನ ಒಳಗೆ ಹೋಗೋಣ ಫ್ರೆಂಡ್. ಇಲ್ಲಿ ಫಸ್ಟ್ ಹೋಗ್ತಾ ಸ್ಕೂಲ್ ಒಂದು ಕಡೆ ಇದೆ, ಮತ್ತು ಕಾರು ಅವು ಇವು ನಿಲ್ಲಕ್ಕೆ ಜಾಗ ಇದೆ. ಇಲ್ಲಿ ಕಾಣ್ತಾ ಇರೋದು ಫಸ್ಟ್ ಮುಂದ್ಗಡೆ ಸಿಮೆಂಟ್ ಕಲರ್ದು ರಾಮಯ್ಯ ದೇವಸ್ಥಾನ. ಚಪ್ರ ಒಣಗೋಗಿದೆ. ಇದೇ ರಾಮಯ್ಯ ದೇವಸ್ಥಾನ. ಅದ್ರ ಪಕ್ಕದಲ್ಲಿ ಪರಮಾತ್ಮ ಸ್ವಾಮಿ ದೇವಸ್ಥಾನ, ಅದ್ರ ಪಕ್ಕದಲ್ಲಿ ಅಜ್ಜಪ್ಪ ದೇವಸ್ಥಾನ. ಹಿಂಗೆ ಒಂದು ದೇವಸ್ಥಾನ ಒಂದು ಚೆನ್ನಾಗಿದೆ ಫ್ರೆಂಡ್. ಇಲ್ಲಿ ತುಂಬ ಒಂದು 3-4 ದೇವಸ್ಥಾನ ಪಕ್ಕದಲ್ಲೇ ಇದೆ. ಇದು ಗರಟ್ ಕಂಬ ಅಂತಾರೆ. ಇದು ಮರ ಚಿಕ್ಕ ಇಲ್ಲಿ ಫ್ರೆಂಡ್. ಅದು ಆಮೇಲೆ ರಂಗೋಲಿ ಹಾಕಿದ್ದಾರೆ ನೋಡಿ, ಇಲ್ಲಿ ತುಂಬ ರಂಗೋಲಿ ಹಾಕಿದ್ದಾರೆ ಸುತ್ತಲೂ. ಚೆನ್ನಾಗಿದೆ. ಇಲ್ಲಿ ಸೀರೆ ದೇವ್ರದ್ದೆಲ್ಲ ಒಣಗಿ ಹಾಕಿದ್ದಾರೆ. ಇಲ್ಲಿ ರಂಗೋಲಿ ನೋಡಿ ಏನು ಚೆನ್ನಾಗಿ ಹಾಕಿದ್ದಾರಲ್ವ. ದೀಪ ಎಲ್ಲ ಕೂಡ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಬನ್ನಿ ಫ್ರೆಂಡ್, ಮೆಟ್ಲು ಹತ್ಕೊಂಡು ಹೋಗೋಣ ರಾಮಯ್ಯ ದೇವಸ್ಥಾನ ಒಳಕ್ಕೆ. ಆ ಕಡೆ ಕಾಣುತ್ತೆ ಶನಿಮಹಾತ್ಮ ಸ್ವಾಮಿ ದೇವಸ್ಥಾನ. ಇದು ರಾಮಯ್ಯ ದೇವಸ್ಥಾನ ನೋಡಿ. ಇಲ್ಲಿ ಶನಿಮಹಾತ್ಮ ಸ್ವಾಮಿ, ಮೇಲೆ ಅವ್ರ ತಂದೆ ಸೂರ್ಯ ದೇವ ಇದ್ದಾನೆ. ಇಲ್ಲಿ ಹತ್ತುತ್ತಾ ಇದ್ದೀನಿ ನಾನೇ. ಬನ್ನಿ ಒಳಗೆ ಹೋಗೋಣ. ಈ ಕಡೆ ಪಕ್ಕ ಜಾಗ ದೇವಸ್ಥಾನ ಪಕ್ಕದಲ್ಲಿ ಆ ಕಡೆ ದೊಡ್ಡ ಹೋಮದ್ದು ಮಾಡಿಕ್ಕಿದ್ದಾರೆ. ದೊಡ್ಡದಕ್ಕೆ ಸ್ವಲ್ಪ ಅದು ಮೊಬೈಲ್ ಎತ್ತಬೇಕಾಯ್ತಿಲ್ಲ. ಅಲ್ಲಿ ಹೋಮ ಗುಂಡಿಗಳು ದೊಡ್ಡದಾಗಿದೆ ಫ್ರೆಂಡ್. ಇಲ್ಲಿ ದೇವಸ್ಥಾನ ಒಳಗೆ ಹೋಗೋಣ ನೋಡಿ. ಹೂವಿನ ಅಲಂಕಾರ ನಾವು ಹೋಗ್ಮೇಲೆ ಮಾಡಿದ್ದು. ಬನ್ನಿ ನಮಸ್ಕಾರ ಮಾಡ್ಕೊಳ್ಳಿ. ಒಳಗೆ ನಮಸ್ಕಾರ ಹಾಕ್ಕೊಳ್ಳಿ. ಇಲ್ಲಿ ಬನ್ನಿ ಫಸ್ಟು. ಇಲ್ಲಿ ಒಂದು ದೇವರಿದ್ದಾರೆ, ಹೆಸರೆಲ್ಲ ಕಾಣಿಸ್ತಾ ಇದೆ ನೋಡಿ. ಆಮೇಲೆ ಚಿಂಕು ಚಕ್ರ ಎಲ್ಲ ಬೆಳೆಸಿದ್ದಾರೆ. ಇಲ್ಲಿ ಚಿಂಕು ಚಕ್ರ ನಾಮ. ಇಲ್ಲೊಂದು ಸ್ವಾಮಿ ಗುರು ರಾಘವೇಂದ್ರ ಸ್ವಾಮಿ ಇದಿದೆ. ಇಲ್ಲಿ ಬಂದು ಇಲ್ಲೊಂದು ಸ್ವಾಮಿ ಪಂಡರಿನಾಥ ಮತ್ತು ಪುರಂದರ ವಿಠಲ ಅಂಥವರೆಲ್ಲ ದೇವರೆಲ್ಲ ಇದ್ದಾರೆ. ಇಲ್ಲಿ ನೋಡಿ ಹೂವಿನ ಫಸ್ಟ್ ಅಲಂಕಾರ ಮಾಡೋಕ್ಕಿಂತ ಮುಂಚೆ ನಮ್ಮ ಮನೆಯವ್ರು ಕಟ್ತಾ ಇದ್ದಾರೆ. ಇವರೇ ಕಾಣಿಸೋರೆ ನಮ್ಮ ಮನೆಯವರು. ಇವರು ಅಲ್ಲಿ ಅವ್ರ ಫ್ರೆಂಡ್, ನಮ್ಮ ಮನೆಯವ್ರ ಫ್ರೆಂಡು ಅವರು. ಇದೆಲ್ಲ ಹೂವೆಲ್ಲ ಅಲಂಕಾರಕ್ಕೆ ಫ್ರೆಂಡ್. ಬನ್ನಿ ಇವಾಗ ಹೂವಿನ ಅಲಂಕಾರ ಮಾಡ್ತಾರೆ, ನೋಡೋಣ. ಇದು ಹೂವು ನಾನೇ ಕೈಯಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಅದ್ಯಾಕೋ ಒಂದೊಂದು ವೀಡಿಯೋ ಚಿಕ್ಕದಾಗುತ್ತೆ, ಒಂದೊಂದು ವೀಡಿಯೋ ದೊಡ್ಡದಾಗುತ್ತೆ ಫ್ರೆಂಡ್, ನನಗಂತೂ ಗೊತ್ತಿಲ್ಲ. ಒಳಗೆ ಹೋಗೋಣ. ಇಲ್ಲಿ ಬನ್ನಿ ಫ್ರೆಂಡ್, ಹೂವು ನೋಡಿ. ಆಮೇಲೆ ಇಲ್ಲಿ ಆ ಹೂವೆಲ್ಲ ತಗೊಬಂದು ಅಲಂಕಾರ ಮಾಡಿದ್ದಾರೆ. ಮಹಾಮಂಗಳಾರತಿ ಆಗ್ತಾಯಿದೆ. ಎಲ್ಲ ಮಹಾಮಂಗಳಾರತಿ ತಗೊಳ್ಳಿ. ಮತ್ತು ಇಲ್ಲಿ ಬಂದು ಇವರು ಬಂದು ಶನಿಮಹಾತ್ಮ ಸ್ವಾಮಿ ದೇವಸ್ಥಾನ. ಅಲ್ಲಿ ಮರಗಳನ್ನ ಮತ್ತು ಇದನ್ನು ತೋರಿಸ್ತಾ ಇದ್ದೀನಿ ನಾನು. ಹತ್ರ ಹೋಗಿ ತೋರಿಸ್ತೀನಿ ಬನ್ನಿ ಫ್ರೆಂಡ್. ನೋಡಿ ಎಷ್ಟು ದೊಡ್ಡ ಮರ ಇದು. ಈ ಮರದ ಕೆಳಗೆ ರಾಘವೇಂದ್ರ ಸ್ವಾಮಿ ಬೃಂದಾವನ ಮತ್ತು ತುಳಸಿ ಇಕ್ಕಿದ್ದಾರೆ ಅದ್ರ ಮೇಲೆ. ಇಲ್ಲಿ ಬಂದು ನವಗ್ರಹ ಸ್ವಾಮಿನ ತೋರಿಸ್ತಾ ಇದ್ದೀನಿ. ಈಚೆ ಇಕ್ಬಿಟ್ಟಿದ್ದಾರೆ. ಇಲ್ಲಿ ಯಾಕೋ ಮಳೆ ಬಿಸಿಲು ಎಲ್ಲ ಹತ್ರ ಒಣಗಬೇಕು. ಸ್ವಾಮಿಗೆ ಎಲ್ಲೂ ಬತ್ತಿ ಹಚ್ಚೋದಲ್ಲಿ ಇದೆ ರಾಘವೇಂದ್ರ ಸ್ವಾಮಿ ಬೃಂದಾವನ ನೋಡಿ. ತುಳಸಿ ಇದೆ. ಇದೊಂದು ದೊಡ್ಡ ಆಲದ ಮರ. ಇಲ್ಲಿ ಹೋದೇನೋ ಆಲದ ಮರ ಅಲ್ಲ, ಇದು ಏನೋ ಮರ. ಆಮೇಲೆ ನಾಗರಕಲ್ಲು ನೋಡಿ. ಇಲ್ಲಿ ನಾಗರಕಲ್ಲು ಏನು ಚೆನ್ನಾಗಿ ಅರಶಿನ ಕುಂಕುಮ ಎಲ್ಲ ಇಕ್ಕಿ ದಾರ ಸುಟ್ಟಿದ್ದಾರೆ. ಇಲ್ಲಿ ಒಳಗೆ ಹೋಗೋಣ ಫ್ರೆಂಡ್. ಇದೇ ಅಜ್ಜಪ್ಪ ಸ್ವಾಮಿ ದೇವಸ್ಥಾನ. ಈ ಮರದ ಕೆಳಗಿರೋದು ಇದು. ಮತ್ತು ನಾಗರಕಲ್ಲು ಇದು ಅಜ್ಜಪ್ಪ ಸ್ವಾಮಿ ದೇವಸ್ಥಾನ. ಮರಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ನಾನು. ಆಮೇಲೆ ಮತ್ತು ಇಲ್ಲಿ ಬಂದು ಅಜ್ಜಪ್ಪ ದೇವಸ್ಥಾನ. ಇದು ಬಂದು ಶನಿಮಹಾತ್ಮ ಸ್ವಾಮಿ ದೇವಸ್ಥಾನ. ಒಳಗೆ ಹೋಗೋಣ ಬನ್ನಿ ಫ್ರೆಂಡ್. ಅದು ರೂಮ್ ತೋರಿಸ್ತಾ ಇದ್ದೀನಿ. ಇದೇ ಕಾಗಪ್ಪ ಇದ್ದಾನೆ. ಕಾಗೆ ನಮಸ್ಕಾರ ಮಾಡ್ಕೊಳ್ಳಿ. ನಾನು ನಮಸ್ಕಾರ ಮಾಡ್ಕೊಂಡು ಒಳಗೆ ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್. ಇಲ್ಲಿ ಮತ್ತೆ ಗಣಪತಿ, ಆ ಸೈಡೂ ಗಣಪತಿ ಫ್ರೆಂಡ್. 2 ಸೈಡು ಗಣಪತಿನ ಇಕ್ಕಿದ್ದಾರೆ. ಇಲ್ಲಿ ನೆಲ್ಲಿಕ್ಕಿ ಡಬ್ಬಾಕಿದ್ದಾರೆ. ಏನು ಚೆನ್ನಾಗಿದೆ ಅಲ್ಲ ಫ್ರೆಂಡ್. ಮಣ್ಣದ ಪಾತ್ರೆಯಲ್ಲಿ ನೀರು ಇಕ್ಕಿದ್ದಾರೆ. ಸೂಪರಾಗಿದೆ ಫ್ರೆಂಡ್.
ಇಲ್ಲಿ ಒಳಗೆ ಹೋದರೆ ಸನ್ಮಾತ್ಮ ಸ್ವಾಮಿಗೆ ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ಮಹಾಮಂಗಳಾರತಿ ಮಾಡಿ ಅದು ತಗೊಂಡ್ಮೇಲೆ ಇಲ್ಲಿ ಒಳಗೆ ಹೋಗಮ್ಮ ಅಂತ ಹೇಳ್ತಾರೆ. ಅಲ್ಲಿ ಅದ್ದ ಥರ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್, ಸನ್ಮಾತ್ಮ ಸ್ವಾಮಿ ಕಾಲ ಹತ್ರ ಇದು ನೋಡಿ. ಹದ್ದದೊಳಗೆ ಇದೇ ಇದ್ದಿದೆ ಹುತ್ತಕ್ಕೆ ದೀಪ ಹಚ್ಚಿ ಹೂವು ಎಲ್ಲ ಇಕ್ಕಿ ಅರಶಿನ ಕುಂಕುಮ ಇಕ್ಕಿದ್ದಾರೆ ಫ್ರೆಂಡ್. ಇದೇ ಸನ್ಮಾತ್ಮ ಸ್ವಾಮಿ. ಇಷ್ಟೊತ್ತು ಅವರು ಐನೂರು ಪೂಜೆ ಮಾಡ್ತಾಯಿದ್ರಲ್ಲ ಆ ಸ್ವಾಮಿ ದೇವಸ್ಥಾನ ಇದು. ಮೇಲೆ ಅಷ್ಟು ದೊಡ್ಡ ಲೈಟ್ ಕಟ್ಟಿದ್ದಕ್ಕೆ ಕೆಳಗೆಲ್ಲ ಕಾಣ್ತಾ ಇದೆ. ಅಲ್ಲಿ ನೋಡಿ ಇದು ಎಷ್ಟು ದೊಡ್ಡ ಗಿಡ ಆಗಿದೆ, ತುಂಬೆ ಗಿಡ ಇದು. ಎಲ್ಲೇ ನಾನು ಹೊಲದಲ್ಲೆಲ್ಲ ನೋಡ್ತಾ ಇದ್ದೀನಿ ಅಮ್ಮನ ಮನೆಗೆ ಹೋದಾಗ ಚಿಕ್ಕ ಚಿಕ್ಕ ಗಿಡ ಇರುತ್ತೆ ಫ್ರೆಂಡ್. ಇದು ಮಾತ್ರ ತುಂಬ ದೊಡ್ಡ ಗಿಡ ಅಂದರೆ ಗಿಡ, ತುಂಬೆ ಗಿಡ ಇದು. ಮಾರಮ್ಮ ಫ್ರೆಂಡ್ ಇವರು. ಇಲ್ಲಿ ಬಂದು ಅಕ್ಕ ಇವರು ಪೂಜೆ ಮಾಡ್ತಾರಂತೆ. ಹೊಸ ದೇವಸ್ಥಾನ ಇದು ಕೂಡ. ಇಲ್ಲಿ ಕೂಡ ನಾನು ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೆ. ಅಲ್ಲೇ ಹತ್ತಿರ ಸ್ವಲ್ಪ ಒಂದು ರೋಡ್ ಆ ಕಡೆ ತಡ್ತೀವಿ 2 ದೇವಸ್ಥಾನ ಇದೆ. ಈ ಕಡೆ ತಡ್ತೆ, ಈ ಕಡೆ ಒಂದು ದೇವಸ್ಥಾನ ಇದೆ ನೋಡಿ. ದೂರ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತೆ ಮಂಗಳಾರತಿ ಮಾಡ್ತಾಯಿದ್ದಾರೆ ಅಕ್ಕ. ಉದಿನ ಕಟ್ಟಿ ಬೆಳಗ್ತಾ ಇದ್ದು ಅವ್ರ ಜೊತೇಲಿ ನಾನು ರೌಂಡ್ ಹೊಡೆದೆ. ಆಮೇಲೆ ಬನ್ನಿ ಫ್ರೆಂಡ್ ಮಂಗಳಾರತಿ ತಗೊಳ್ಳಿ, ಎಲ್ಲಮ್ಮ ಚೆನ್ನಾಗಿ ಕಾಪಾಡ್ತಾಳೆ ಎಲ್ಲರನ್ನೂ. ಮತ್ತು ಮನೆಗೆ ಬರುವಾಗ ಇಲ್ಲೆಲ್ಲ ವೀಡಿಯೋ ತೆಗ್ತಿದ್ದೀನಿ. ಏಕ ದೇವಸ್ಥಾನಗಳು ನೋಡಿ, ಎಷ್ಟೆಷ್ಟು ದೊಡ್ಡ ದೇವಸ್ಥಾನ. ಒಂದಿನ ಅಲ್ಲಿಗೆಲ್ಲ ಹೋಗಬೇಕು ಅಂದರೆ ನನ್ನ ಕೈಯಲ್ಲಿ ನಾನು ಒಬ್ಬಳೇ ಫ್ರೆಂಡ್ ಹೋಗೋಕ್ಕಂತೂ ಆಗ್ತಾಯಿಲ್ಲ. ಏನು ಮಾಡೋದು, ತುಂಬ ಇಷ್ಟ ದೇವಸ್ಥಾನಗಳಿಗೆ ಭೇಟಿ ನೀಡಬೇಕು ಅಂದರೆ ನನಗೆ. ಅದೇ ನನ್ನ ಜೊತೇಲಿ ನಮ್ಮ ಮನೆಯವರು ಪಾಪ ಕೆಲಸಕ್ಕೆ ಹೋಗಿ ಬರೋಕ್ಕೆ ಸಾಕಾಗ್ತಿತ್ತೆ ಅವ್ರಿಗೆ. ತುಂಬ ಚೆನ್ನಾಗಿ ದೇವಸ್ಥಾನಗಳಿದ್ದಾವೆ ಇಲ್ಲೆಲ್ಲ. ಅದೇ ಎಲ್ಲಿ ಇಳಿಬೇಕು ಅಂತ ನನಗಂತೂ ಗೊತ್ತಿಲ್ಲ. ಅದೇ ನಾವು ತುಂಬ ದೂರ ಹೋಗಿದ್ದಕ್ಕೆ ಅವಾಗೆ ಅಷ್ಟೊಂದು ದೂರ ಹಾಕಬೇಕಾ ನಮ್ಮ ಇವರೆಲ್ಲ ನೋಡೋರೆಲ್ಲ ಮಾಡ್ಕೊತಾರೆ ಅಂತ ನಾನು ಹಾಕಿಲ್ಲ. ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಇದೇ ಫ್ರೆಂಡ್ ನಾನು ಆವಾಗೆ ವೀಡಿಯೋ ಮಾಡಿದ್ದು. ಬಾಯ್ ಫ್ರೆಂಡ್, ನಾಳೆ ವೀಡಿಯೋದಲ್ಲಿ ಸಿಕ್ಕೋಣ ಫ್ರೆಂಡ್. ಇಲ್ಲಿ ನೋಡಿ, ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಅದೇ ಸ್ವಾಮಿ ರಾಮಯ್ಯ ದೇವಸ್ಥಾನ ಪಕ್ಕದಲ್ಲೇ ರೋಡು ಒಂದು 4 ಹೆಜ್ಜೆಗೆ ಈ ದೇವಸ್ಥಾನ ಸಿಕ್ತಿತ್ತೆ. ಇಲ್ಲಿ ನೋಡಿ ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ಎಲ್ಲ ತಗೊಳ್ಳಿ. ನಾಳೆ ವಿಡಿಯೋದಲ್ಲಿ ಖಂಡಿತವಾಗಿ ಮತ್ತೆ ದೇವ್ರ ವಿಡಿಯೋ ಹಾಕ್ತೀನಿ ನೋಡಿ.